ಸೊ ನಾವಿವತ್ತು ಕ್ರಿಸ್ಮಸ್ ವೆಕೇಶನ್ ಇರೋದ್ರಿಂದ ಸ್ವೀಡನ್ನಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ಸ್ವೀಡನ್ ನಾರ್ವೆಗೆ ತುಂಬ ಹತ್ರ ಇದೆ. ಸೊ ನಾವಿರೋ ಪ್ಲೇಸಿಂದ ಸ್ವೀಡನ್ ಇರೋದು ಜಸ್ಟ್ 5 hours 6 hours ಜರ್ನಿ ಆಗುತ್ತೆ. ಕಾರಲ್ಲೇ ಓಡ್ಬೋದು. ಆಮೇಲೆ ಅದ್ರ ಜೊತೆ ನಮಗೆ ಇನ್ನೊಂದು ಕೆಲಸ ಇದೆ, ಮೇನ್ ಕೆಲಸ ಅದೇ ಇರೋದು. ಹಂಗೆ ರಜಾ ಬೇರೆ ಇದೆಯಲ್ಲ, ಸೊ ಸ್ವೀಡನ್ ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಕಾರಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಏನು ವಿಷಯ, ಯಾಕೆ ಹೋಗ್ತಾ ಇದೀವಿ ಅಂತ. ಆ್ಯಕ್ಚುಲಿ ಹೋಗ್ತಿರೋದೇ ಮೇನ್ ರೀಸನ್ ಆ ವಿಷಯಕ್ಕೋಸ್ಕರ. ಹಾಗೆ ವೆಕೇಶನ್ ಹಾಲಿಡೇಸ್ ಇದೆಯಲ್ಲ, ಸೊ ಹಂಗೆ ವೆಕೇಶನ್ ಎಂಜಾಯ್ ಮಾಡ್ಕೊಂಬರೋಣ ಅಂತಲೂ ಹೋಗ್ತಿದ್ದೀವಿ. ಫುಲ್ ಸ್ನೋ, ಸ್ವಲ್ಪ ಸ್ನೋ ಆಗಿತ್ತು ಆ್ಯಕ್ಚುಲಿ ಲಾಸ್ಟ್ 3 days. ಅದಕ್ಕೆ ಈ ಥರ ಇದೆ. ಕಾರ್ನ ಇವಾಗಲೇ ಚೆನ್ನಾಗಿ ಒಂದು ಕ್ಲೂ ಕೊಡ್ತಾ ಇದ್ದೀವಿ, ಕಾರ್ನ ಇವಾಗಲೇ ಚೆನ್ನಾಗಿ ನೋಡ್ಕೊಬಿಡಿ ಮತ್ತೆ. ಓಕೆ ಹೋಗೋಣ ಲಿಶ್, ಹೋಗೋಣ. ಬಸ್ ಕಟಿಂಗು ಹಾಗೆ ಲಿಶಿತ್ ಹೇರ್ ಕಟ್ ನೋಡಿ ಬಸ್ ಕಟಿಂಗ್ ಮಾಡಿಸಿದೀವಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲ ಐಸ್ ಆಗ್ಬಿಟ್ಟಿದೆ, ಸ್ನೋ ಬೀಳುತ್ತಲ್ಲ, ಅದು ಕರ್ಕಿದ್ಮೇಲೆ ಈ ಥರ ಐಸ್ ಆಗುತ್ತೆ. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂದರೆ ಒಂಚೂರು ಕಾಣಿಸೋದೇ ಇಲ್ಲ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಲೋ ಅಂದರೆ ಎವ್ರಿ ಡೇ ವಿಂಟರಲ್ಲಿ ಫುಲ್ ಚಳಿ ಆಗ್ತಿರುತ್ತೆ. ಬಟ್ ಆದ್ರೂ ಈ ಥರ ಕಾರ್ ಎಲ್ಲೇ ನಿಲ್ಸಿದ್ರು ಅಂದರೆ ರೂಫ್ ಇದ್ದರೆ ಓಕೆ, ರೂಫ್ ಇದ್ದರೆ ಅಷ್ಟು ಇದಾಗಲ್ಲ, ಸ್ನೋ ಬೀಳಲ್ಲ. ಬಟ್ ಈ ಮನೆಯಲ್ಲಿ ಅಂದರೆ ಪಾರ್ಕಿಂಗ್ಗೆ ರೂಫ್ ಇಲ್ಲ ನಾವಿರೋ ಮನೆಯಲ್ಲಿ, ಸೊ ಆಚೆನೇ ನಿಲ್ಲಿಸ್ಬೇಕು. ಇಷ್ಟೆಲ್ಲ ನೋಡಿ, ನಾನು ಯಾವಾಗಲೂ ಈ ಥರ ಫುಲ್ ಕ್ಲೀನ್ ಮಾಡು ಅಂತ ಹೇಳ್ತೀನಿ, ಕ್ಲೀನ್ ಮಾಡೋದೆ. ನಂಗೆ ಕಾಣಿಸುತ್ತೆ. ನಿನಗೆ ಕಾಣಿಸುತ್ತಾ ಎಷ್ಟು ಕೆಡ್ದಾಗ ಕ್ಲೀನ್ ಮಾಡಿದ್ಯಾ ಗೊತ್ತಾ ನಿಜವಾಗ್ಲೂ ನೀನು? ತೋರ್ಸ್ಲಾ ನೋಡು, ಸಿ ಏನು ವೆಯ್ಟ್ ಮಾಡ್ತಾರೆ, ಈ ಥರ ಯಾರಾದರೂ ಕ್ಲೀನ್ ಮಾಡ್ತಾರಾ? ಕ್ಲೀನ್ ಮಾಡಬೇಕು, ಬಟ್ ಈ ಥರ ಅಲ್ಲ. ನಾನಾಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ನಾನು ಜಾಸ್ತಿ ಕ್ಲೀನ್ ಮಾಡಲ್ಲ, ಮಾಡಿದ್ರೆ ಗೊತ್ತಲ್ಲ. ಯಾವಾಗ್ಲೂ ಇದೇ ರೀಸನಿಗೆ ಯಾವಾಗ್ಲೂ ಹೇಳ್ತೀನಿ ನೀಟಾಗಿ ಕ್ಲೀನ್ ಮಾಡು ಅಂತ, ಬಟ್ ಮಾಡಲ್ಲ. ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡು ಅಂತೀನಿ, ಮಾಡಲ್ಲ. ಓಕೆ ಲೆಟ್ಸ್ ಗೋ. ಜರ್ನಿ ಆಯಿತು. ಇವಾಗ ಮಧ್ಯ ಪಿಟ್ ಸ್ಟಾಪ್, ಏನಾದರೂ ಕಾಫಿನೋ ಅಥವಾ ಏನಾದರೂ ಎನರ್ಜಿ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ಈ ಶಾಪಿಗೆ ಬಂದ್ವಿ. ಮೋಕಾ ಕಾಫಿ ತೊಗೋತೀವಿ. ಮೋಕಾ ಲಿಟಲ್ ಕಾಪ್, ಸ್ಟೋರ್ ಕಾಪ್ ಅಂದರೆ ಸ್ಮಾಲ್, ಲಿಟಲ್ ಅಂದರೆ ಓಕೆ ಸ್ಮಾಲ್ ಕಪ್. ಹಿಂಗೆ ಮೋಕಾ ಕಾಫಿ ತಗೊಂಡಿದ್ದೆ. ಮೋಕಾ ಕಾಫಿ, ಮೋಕಾ ಮುಚ್ಚಾನ ಅದೇ ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ನಾನು ಎನರ್ಜಿ ಡ್ರಿಂಕ್ ತೊಗೊಂಡಿದ್ದೀನಿ, ಝೀರೋ ಶುಗರ್. ನಾನು ಮೋಕಾ ಕಾಫಿ ತೊಗೊಂಡಿದ್ದೀನಿ, ಶೀತು ಎನರ್ಜಿ ಡ್ರಿಂಕ್ ತೊಗೊಂಡಿದ್ದೀನಿ, ಮತ್ತು ಕ್ರೋಸೆಂಟ್. ಇದು ಬ್ರೇಕ್ಫಾಸ್ಟ್ ನಮಗೆ ಇವಾಗ. ನೋಡಿ ನಿಮಗೆ ಐಸ್ ಆಗಿಬಿಟ್ಟಿದೆ ಕಾರೆಲ್ಲ. ಕಾರ್ ಮೇಲೆಲ್ಲ ಐಸ್ ಆಗಿದೆ, ಬಟ್ ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ. ಸೊ ಇನ್ನೂ ನಮಗೆ ಎಷ್ಟು ಅವರ್ಸ್ ಇದೆ? 4 hours. ಇನ್ನೂ 4 hours ಇದೆ. ನೋಡೋಣ ಇನ್ನೂ ಎಷ್ಟು ಪಿಟ್ ಸ್ಟಾಪ್ಸ್. ಆ್ಯಕ್ಚುಲಿ ಸಖತ್ ನಿದ್ದೆ ಬರ್ತಾಯಿತ್ತು. ನಾನು ನಿದ್ದೆ ಮಾಡಿದ್ರೆ ಲಿಶಿತ್ಗೂ ನಿದ್ದೆ ಬರುತ್ತಲ್ಲ, ಸೊ ಪಿಟ್ ಸ್ಟಾಪ್ ಕೊಟ್ಟು ಕಾಫಿ ಕುಡಿತಾ ಇದ್ದೀವಿ. ಸೊ ಇವಾಗ ಮತ್ತೆ ಹೊರಡ್ತೀವಿ ಹಾಗೆ. 4 hours ಜರ್ನಿ. ಸೊ ಇವಾಗ ನಾವು 2 hours ಟ್ರಾವೆಲ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇವಾಗ ಒಂದು ½ an hour ಫೆರಿ ತೊಗೊಂಡು ಹೋಗಬೇಕು. ಫೆರಿ ತೊಗೊಂಡು ಒಂದು ಪ್ಲೇಸಿಗೆ ಹೋಗ್ತೀವಿ, ಮಾಸ್ ಅಂತ. ಅಲ್ಲಿಂದ ಸ್ವೀಡನ್ 3 hours. ಸೊ ಟೋಟಲ್ ಲೈಕ್ 5.5 hours ಆಗುತ್ತೆ. ಎವ್ರಿ 1 hourಗೇನೋ ಫೆರಿ ಇದೆ. ಸೊ ಇವಾಗ ನಮಗೆ ಎವ್ರಿ 30 minutes ಫೆರಿ ಇದೆ. ಸೊ 12:45ಗೆ ಫೆರಿ ತಗೊಬೇಕು ಅಂತ ಗೊತ್ತಿರಲಿಲ್ಲ. ಇದೊಂಥರ ಸರ್ಪ್ರೈಸು. ಬಟ್ ಆ್ಯಕ್ಚುಲಿ ಕೆಲವೊಂದು ಪ್ಲೇಸಸ್ಗೆ ಹೋದಾಗ ಫೆರಿ ಕೆಲವೊಂದು ಸತಿ ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ. ಆಮೇಲೆ 1 hour 2 hourಗೆ ಒಂದ್ಸತಿ ಆ ಥರ ಎಲ್ಲ ಇರುತ್ತೆ. ಬಟ್ ಲಕ್ಕಿಲಿ ನಮಗೆ ಗೊತ್ತಿಲ್ಲದೆ ಫೆರಿ ತೊಗೊಂಡು ಹೋಗ್ಬೇಕಂತ ಗೊತ್ತಿರಲಿಲ್ಲ. ಆನ್ ದ ರೋಡ್ ಕಾರಲ್ಲಿ ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇದೊಂಥರ ಸರ್ಪ್ರೈಸ್ ಆಗಿ, ಬಟ್ ½ an hour ಅಷ್ಟೇ. ಒಂಥರ ನಿನ್ಗೂ ಬ್ರೇಕ್ ಸಿಕ್ತಂಗೆ ಆಗುತ್ತೆ ಇವಾಗ. ಫೆರಿ ಓಕೆ ತೋರಿಸ್ತೀನಿ ಫೆರಿನ. ಅಲ್ಲಿ ಬರ್ತಿದ್ಯಲ್ಲ ಅದೇ ಫೆರಿ. ಅಷ್ಟೊಂದು ಕಾರ್ಗಳಿಲ್ಲ, ಮೋಸ್ಟ್ಲಿ ಇಷ್ಟು ಅಂತ ಇರುತ್ತೆ. ತುಂಬ ಕಾರ್ಗಳನ್ನ ಹಾಕೊಳ್ಳೋ ಇಲ್ಲ, ದೊಡ್ಡದಾಗಿ ಇದೆ. ಬಟ್ ಎಷ್ಟು ಕಾರ್ ಇದೆ ಗೊತ್ತಿಲ್ಲ. ಜಾಸ್ತಿ ಕಾರ್ ಇದ್ರೆ ನಾವು ನೆಕ್ಸ್ಟ್ ಡೇ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟ್ ಅಲ್ಲ, ನೋಡೋಣ ಎಷ್ಟು ಕಾರ್ ಇಡ್ಸುತ್ತೆ ಗೊತ್ತಿಲ್ಲ.
ಮೋಸ್ಟ್ಲಿ ಹೋಗ್ಬೋದು, ಇದ್ರಲ್ಲೇ ಆಗುತ್ತೆ ಅನ್ಸುತ್ತೆ. ನೋಡಿ ಜನಗಳೆಲ್ಲ ಇಳಿತಿದ್ದಾರೆ, ಆಚೆ ಬರ್ತಾ ಇದ್ದಾರೆ, ಆಚೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಈ ತರ ಇರುತ್ತೆ ಫೆರಿ. ಕೆಳಗಡೆ ಎಲ್ಲ ಪಾರ್ಕಿಂಗ್ ಇರುತ್ತೆ ಬೇಸ್ಮೆಂಟ್ ಅಲ್ಲಿ. ಮೇಲ್ಗಡೆ ಎಲ್ಲ ಕೂತ್ಕೊಳ್ಳೋಕೆ ಸೀಟಿಂಗ್ಸ್ ಇರುತ್ತೆ, ಮತ್ತೆ ಕೆಫೆ ಎಲ್ಲ ಇರುತ್ತೆ. ಸೊ ಒಳಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ ಯಾವ ಥರ ಇರುತ್ತೆ ಅಂತ ಎಲ್ಲ. ಎಷ್ಟು ಗೊತ್ತಾ ದುಡ್ಡು ಒಂದು ಕಾರ್ಗೆ? 300 ಅನ್ಕೋ. 300 ಕ್ರೋನ್ಸ್ ಅಂತ ಅಂದರೆ 2,500. ಇವಾಗ ಫೆರಿ ಬಂದಿದೆ ಅನ್ಸುತ್ತೆ, ಅದಕ್ಕೆ ಎಲ್ಲ ಇವಾಗ ಕಾರೆಲ್ಲ ರಿಲೀಸ್. ನೋಡಿ ಇದೇ ಫೆರಿ. ಸೊ ಇದು ಪಾರ್ಕಿಂಗ್ ಸ್ಪೇಸು. ಇಲ್ಲಿಂದ ಮೇಲೋಗ್ಬೇಕು, ಮೇಲೋಗಿ ಕುತ್ಕೋಬೋದು. ಅವಾಗಿಲ್ಲ ಸಿಕ್ತು ಫೆರಿ, ತುಂಬ ಕಾರ್ಗಳಿರಲಿಲ್ಲ. ಸೊ ಇದು ಫುಲ್ ಫಿಲ್ ಆದರೆ, ಪಾರ್ಕಿಂಗ್ ಏರಿಯಾ ಫುಲ್ ಫಿಲ್ ಆದರೆ ಸೊ ಅಷ್ಟೇ, ಇಷ್ಟು ಕಾರ್ಸ್ ಅಂತ ಇರುತ್ತೆ. ಅದಾದಮೇಲೆ ಅವರು ನೆಕ್ಸ್ಟ್ ಬರಬೇಕು, ನೆಕ್ಸ್ಟ್ ಫೆರಿ ತೊಗೋಬೇಕು. ಎಲ್ಲ ಇಳ್ದೋಗ್ತಾ ಇದ್ದಾರೆ. ಸೊ ಅಷ್ಟೇ, ಈ ಥರ ನಾವು ಅಷ್ಟೇ ಇವಾಗ ಇಳ್ದು ಒಳಗಡೆ ಹೋಗಿ ಕುತ್ಕೋಬೇಕು. ಎಫ್.ಎನ್.ಆರ್. ಸೊ ಈ ಥರ ಮೇಲತ್ತಿ ಹೋಗ್ಬೇಕು. ನಾವು ತುಂಬ ಲೇಟ್ ಬರ್ತಾ ಇದೀವಿ, ಎಲ್ಲ ಕಾರ್ ಪಾರ್ಕ್ ಮಾಡಿದೀವಿ, ಹತ್ಕೊಂಡು ಹೋಗ್ತಾ ಇದೀವಿ. ಇದು ಆಕ್ಚುಲಿ ಓಪನ್ ಫೆರಿ ಅನ್ಸುತ್ತೆ. ಕೆಳಗಡೆ ಪಾರ್ಕಿಂಗ್ ಇದೆ, ಇಲ್ಲಿ ನೀರು. ಎಷ್ಟೊಂದು ಫೆರಿಗಳಿದೆ, ಬೇರೆ ಬೇರೆ ಕಡೆ ಹೋಗೋದನ್ಸುತ್ತೆ. ಓಪನ್ ಫೆರಿನ ಇದು? ಇಲ್ಲ, ಕೂರಕ್ಕಿದೆ ಒಳಗಡೆ, ಸ್ವಲ್ಪ ಜಾಗ ಇದೆ, ಚಿನ್ನ ಕೂತ್ಕೋಬಹುದು. ಬಟ್ ಚಳಿ ಇದೆ. ಹೋಗೋಣ ಒಳಗಡೆ, ಇನ್ನು ಮೇಲೋಗ್ಬೋದು, ಈ ತರ ಕೂತ್ಕೋಬಹುದು. ಫೆರಿದು ಮಾಡೆಲ್ ಫುಲ್ ಕಾರ್ ನಿಲ್ಸೋದು ನೋಡಿ, ಅದು ಫುಲ್ ಕಾರ್ ನಿಲ್ಸೋದು. ಆಮೇಲೆ ಹತ್ಕೊಂಡು ನಾವ್ ಇಲ್ಲೇ ಇದೀವಿ, ಈ ಸೆಕ್ಷನ್ ಇದೆ ಮೇಲ್ಗಡೆ. ಮೇಲೂ ಹೋಗ್ಬೋದು ಅನ್ಸುತ್ತಲ್ಲ. ಮೇಲೂ ಹೋಗ್ಬೋದು, 3 ಫ್ಲೋರ್. ಇದು ಫೆರಿ ಆಚೆ. ಸೊ ಆಕ್ಚುಲಿ ಇದು ಹೆಂಗಿದೆ ಗೊತ್ತಾ, ಈ ಕಡೆನೂ ಆಚೆ ಎಲ್ಲ ನಿಂತ್ಕೊಂಡು ನೋಡ್ಬೋದು, ಆ ಕಡೆನೂ ಆ ಸೈಡು ಓಪನ್ ಇದೆ. ನಾವು ಆ ಸೈಡ್ ಇಂದ ಹತ್ತಿ ಅಪೋಸಿಟ್ ಸೈಡ್ ಬಂದಿರೋದು. ಮಧ್ಯೆ ಸೀಟಿಂಗ್ ಇದೆ. ನಂಗೆ ಆಕ್ಚುಲಿ ಏನ್ ಗೊತ್ತಾ, ನೀರಂದ್ರೆ ಭಯ. ನಂಗೆ ಸ್ವಿಮ್ಮಿಂಗ್ ಕೂಡ ಬರಲ್ಲ. ಬಟ್ ಈ ತರ ಫೆರಿಲ್ ಹೋಗುವಾಗ ಇಷ್ಟ ಹತ್ರದಿಂದ ನೀರ್ ನೋಡಿದಾಗ, ಅಲ್ಲಿಂದ ಹೊರಟ್ವಿ ಅಲ್ವಾ ನಾವು, ಅಲ್ಲಿ ಬಿಟ್ವಿ. ಈಗ ಈ ಸೈಡ್ ಹೋಗ್ತಾ ಇದ್ದೀವಿ. ಅಬ್ಬಾ ನಂಗೆ ಭಯ ಆಗುತ್ತೆ. ಚಳಿ ಆಗ್ತಿದ್ಯಾ? ಅಷ್ಟೊಂದು ಚಳಿ ಏನಿಲ್ಲ, ಗಾಳಿ ಆಕ್ಚುಲಿ ವಾಪಸ್ ಹೋಗ್ತಿದೆ ಅನ್ಸುತ್ತೆ. ಅದು ಅಪೋಸಿಟ್ ಡೈರೆಕ್ಷನ್ ಇಂದ ಬರ್ತಿದೆ. ಸೊ ಎವ್ರಿ 30 ಮಿನಿಟ್ಸ್ ಇರುತ್ತಲ್ಲ. ಮೇಲೆ ಏನಿದೆ? ಮೇಲೆ ಸುಮ್ಮನೆ ಅಲ್ಲೂ ಈ ತರ ಓಪನ್ ಸ್ಪೇಸ್ ಇದೆ ಕೂತ್ಕೊಳ್ಳೋಕ್ಕೆ. ಸೋ ಗುಡ್. ಫೆರಿ ಒಳಗೂ ಲಿಫ್ಟ್ ಇದೆ ಅಲ್ಲ, ಲಿಫ್ಟ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು, ಸ್ಟೇರ್ಸ್ ಅಲ್ಲಿ ಬೇಕಾದ್ರೂ ಹೋಗ್ಬೋದು. ಇದಕ್ಕೆ ಏನಕ್ಕಪ್ಪ ಲಿಫ್ಟ್, ಇಷ್ಟಕ್ಕೆ ಲಿಫ್ಟ್. ಒಂದೇ ಫ್ಲೋರ್ ಇರೋದು, ಬಟ್ ಆದ್ರೂ ಲಿಫ್ಟ್ ಮೇಲಿದೆಯಲ್ಲ ಅಂದ್ರೆ ಸ್ವಲ್ಪ ಓಲ್ಡ್ ಏಜ್ ಪೀಪಲ್ ಎಲ್ಲ ವೀಲ್ ಚೇರ್. ಯಂಗ್ಸ್ಟರ್ಸ್ ಬರ್ತಾರ. ಫೆರಿ ಒಳಗೆ ಕೆಫೆ ಇರುತ್ತೆ, ರೆಸ್ಟೋರೆಂಟ್ ಇರುತ್ತೆ, ಅಂಡ್ ವಾಶ್ರೂಮ್ಸ್ ಇರುತ್ತೆ. ಸೊ ಆರಾಮಾಗಿ ಒಂಥರ ಫುಲ್ ಕಂಫರ್ಟಬಲ್ ಆಗಿ ಜರ್ನಿ, ಫುಲ್ ಕಂಫರ್ಟಬಲ್ ಇರುತ್ತೆ. ಅನ್ಸೋದೇ ಇಲ್ಲ ನಾವು ನೀರ್ ಮೇಲೆ ಹೋಗ್ತಿದೀವಿ ಅಂತ. ಅಂದ್ರೆ ಒಂಥರ ಸ್ಮೂತ್ ಆಗಿರುತ್ತೆ ಅಲ್ಲ. ಏನೋ ಬ್ರೆಡ್ಸ್ ಸ್ಯಾಂಡ್ವಿಚ್ ಇದೆ, ಅದೇನೋ ಮಾರ್ತಿದ್ದಾರೆ. ತಿಂಡಿ ಅಲ್ಲಿ ಕಾಣಿಸ್ತಿರೋದು ಏನ್ ಗೊತ್ತಾ, ಡಸ್ಟ್ಬಿನ್. ಬಟ್ ಅದು ಡಸ್ಟ್ಬಿನ್ ತರನೇ ಕಾಣಿಸ್ತಾ ಇಲ್ಲ ಅಲ್ಲ, ಬಟ್ ಆಕ್ಚುಲಿ ಅದು ಡಸ್ಟ್ಬಿನ್. ಪೇಪರ್, ಪ್ಲಾಸ್ಟಿಕ್, ಪೇಪರ್, ಇದು ಫುಡ್ ವೇಸ್ಟ್, ಅದು ಮಿಕ್ಸ್ಡ್ ವೇಸ್ಟ್ ಲಾಸ್ಟ್ ಬರೋದು. ರೆಸ್ಟ್ ಆಫ್ ಆಲ್ ಡಸ್ಟ್ಬಿನ್ ತರನೇ ಅನಿಸ್ತಿಲ್ಲ. ಅದೊಂಥರ ಫೆರಿ ನೀರ್ ಮೇಲೆ ಹೋಗ್ತಿದೀವಿ ಅಂತಾನೆ ಅನ್ಸಿಲ್ಲ, ಎಲ್ಲೋ ಒಂದ್ ಮನೆ, ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಫೆರಿಯಲ್ಲಿ ಕುತ್ಕೊಂಡಿದೀವಿ. ಆಲ್ರೆಡಿ ಓಡಾಡಿ ಒಂದು 15 ಮಿನಿಟ್ಸ್ ಕಳೆದಿದ್ದೀವಲ್ವಾ. ಓಡಾಡಿ ಒಂದು 15 ನಿಮಿಷ ಆಯ್ತು. ಮಾಸ್ ಅಲ್ವಾ, ಮಾಸ್ ಅಥವಾ ಹಾಲ್ಡನ್ ನಾನು ಹೋಗ್ತಿರೋದು? ಮಾಸ್ ಅಂತ ಪ್ಲೇಸ್. ಸೊ ಅಲ್ಲಿಂದ ಮತ್ತೆ 3 hours ಟ್ರಾವೆಲ್ ಮಾಡಬೇಕು. ಗಾಥೆನ್ಬರ್ಗ್ ಹೋಗ್ತಾ ಇರೋದು ನಾವು, ಸ್ವೀಡನ್ ಅಲ್ಲಿ. ಅದು ಒಂಥರ ಒಂದು ದೊಡ್ಡ ಸಿಟಿ. ಆಕ್ಚುಲಿ ಸ್ಪೆಷಲ್ ಏನಂತಂದ್ರೆ, ಗಾಥೆನ್ಬರ್ಗ್ ಅಲ್ಲಿ ಲಿಶಿತ್ ಓದಿದ್ದು. ಬೇರೆ ದೇಶಕ್ಕೆ ಕಾಲಿಟ್ಟಿದ್ದ ಜಾಗ ಗಾಥೆನ್ಬರ್ಗ್. ಸ್ವೀಡನ್ ಅಲ್ಲೇ ದೊಡ್ಡ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಅದು. ವಾವ್. ಸೊ ನಾನು ನೋಡಿಲ್ಲ ಯಾವತ್ತೂ. ನಾನು ಸ್ವೀಡನ್ ಅಲ್ಲಿ ಇದ್ದೆ, ಬಟ್ ನಾವು ನಾರ್ತ್ ಅಲ್ಲಿ ಇದ್ದಿದ್ರಿಂದ ನಾನು ಗಾಥೆನ್ಬರ್ಗ್ ಸಿಟಿ ನೋಡೇ ಇಲ್ಲ.
ಸ್ಟಾಕ್ಹೋಮ್ ಗೊತೆನ್ಬರ್ಗ್ ಒಂದು ಸ್ವಲ್ಪ ಫೇಮಸ್ ಸಿಟೀಸು ಸ್ವೀಡನಿಗೆ ಬಂದರೆ ಸೌತಲ್ಲಿ ಇರೋದು. ಎಕ್ಸೈಟೆಡ್ ಬಿಕಾಸ್ ನೀನು ಫಸ್ಟ್ ಟೈಮ್ ಬಂದಿದ್ದಲ್ವಾ, ಸೊ ಲಿಶಿತಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಪ್ಲೇಸ್ ಬಗ್ಗೆ. ನೋಡೋಣ ಎಷ್ಟು ತಿಳ್ಕೊಂಡಿದ್ಯಾ, ಎಷ್ಟು ಮರ್ತಿದ್ಯಾ ಅಂತ. ಎಷ್ಟು ನೆನಪಿದೆ ಗೊತೆನ್ಬರ್ಗ್? ನೋಡೋಣ. ಗಾಥೆನ್ಬರ್ಗ್ ಅಂದರೆ ನನಗೆ ತುಂಬ ಸ್ಪೆಷಲ್. ಫಸ್ಟ್ ಟೈಮ್ ನನ್ನ ದೇಶ ಬಿಟ್ಟು ಬಂದಿರೋ ಜಾಗ ಅಂದರೆ ಸ್ವೀಡನ್ಗೆ ಫಸ್ಟ್ ಟೈಮ್ ಬಂದಿದ್ದು. ಆ್ಯಕ್ಚುಲಿ ನಾನು ಫ್ಲೈಟ್ ಹತ್ತಿದೆ ಫಸ್ಟ್ ಟೈಮ್, ಅದು ಸ್ವೀಡನ್ಗೆ. ಫ್ಲೈಟೇ ಹತ್ತಿರಲಿಲ್ಲ. ಇವಾಗ ನನ್ನ ಕರ್ಕೊಂಡು ನಿನ್ನ ಫಸ್ಟ್ ಜಾಗ ನೀನ್ ಬಂದಿರೋ ಪ್ಲೇಸ್ ನಾನು ಓದಿರೋ ಸಿಟಿ, ಓದಿರೋ ಕಾಲೇಜ್ ತೋರಿಸ್ತೀನಿ, ಯೂನಿವರ್ಸಿಟಿ ತೋರಿಸ್ತೀನಿ. ಆಲ್ಮೋಸ್ಟ್ ರೀಚ್ ಆದ್ವಿ ಅನ್ಸುತ್ತೆ. ಎಲ್ಲ ಆಚೆ ಹೋಗ್ತಾ ಇದಾರೆ. ಹೌದಾ? ಮೋಸ್ಟ್ಲಿ ಇಲ್ಲ, ಆಚೆ ವ್ಯೂ ನೋಡಕ್ಕೆ ಹೋಗ್ತಿದ್ದಾರೆ ಅನ್ಸುತ್ತೆ. ಎಲ್ಲ ಬಂತು ಅನ್ಸುತ್ತೆ. ಓಕೆ, ಸೊ ಇವಾಗ ಕೆಳಗಡೆ ಹೋಗೋಣ. ನಾನು ಆ್ಯಕ್ಚುಲಿ ಸ್ವೀಡನ್ಗೆ ಯಾಕೆ ಹೋಗ್ತಿದ್ದೀನಿ ಅಂತ ಹೇಳೇ ಇಲ್ಲ. ಸ್ವೀಡನ್ಗೆ ಯಾಕೆ ಹೋಗ್ತಿರೋದಂದ್ರೆ ನಾವು ಯೂಸ್ ಮಾಡಿರೋ ಕಾರ್ನ ಸೇಲ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ, ನನಗೆ ಎಷ್ಟು ಬೇಜಾರಾಗ್ತಿದೆ. ನನಗೂ ಬೇಜಾರಾಗ್ತಾ ಇದೆ, ಬಟ್ ನಮ್ಗೆ ಆಪ್ಷನ್ ಇಲ್ಲ, ಏನು ಮಾಡೋದು. ಸ್ವೀಡನಲ್ಲೇ ತೊಗೊಂಡಿದ್ರಿಂದ ಆ ಕಾರ್ನ ನಾವು ಸ್ವೀಡನಲ್ಲೇ ಸೆಲ್ ಮಾಡಬೇಕು, ನಾರ್ವೇಲಿ ಸೆಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವೀಡನ್ಗೆ ಹೋಗ್ತಾ ಇದೀವಿ. ಬಟ್ ಬೇಜಾರಾಗ್ತಾ ಇದೆ. ನಾವು ಇಷ್ಟು ದಿನ 2 ವರ್ಷ ಅದು ನಮ್ಮ ಜೊತೆ ಇತ್ತು. ಒಂಥರ ಬೇಜಾರಾಗ್ತಿದೆ. ಹೋಗುವಾಗ ಕಾರ್ ಇದೆ ನಮ್ಮ ಹತ್ರ, ಬರುವಾಗ ಆ ಕಾರ್ ಇರಲ್ಲ. ಕಾರು ಇಲ್ಲ ಅಂತಲ್ಲ, ಬಟ್ ಆ ಕಾರು ಇದು ಮತ್ತೆ ಫಸ್ಟ್ ಕಾರ್ ಅದು ರಿಜಿಸ್ಟರ್ ಮಾಡಬೇಕಿತ್ತು. ಅಂದರೆ ನಾರ್ವೆಗೆ ನಂಬರ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಿತ್ತು. ಬಟ್ ಅದು ತುಂಬ ಎಕ್ಸ್ಪೆನ್ಸಿವ್. ಆ ಥರ ನೋಡೋಕೆ ಹೋದರೆ ಒಂದು ಹೊಸ ಕಾರೇ ತಗೋಬೋದು ಅಂತ ನಮಗನ್ನಿಸ್ತು. ಅದಕ್ಕೆ ಸ್ಪೆಂಡ್ ಮಾಡೋ ಬದಲು ಒಂದು 8 lakhs ರಿಜಿಸ್ಟ್ರೇಷನ್ಗೆ ಆಗುತ್ತೆ. ಸೊ ಅದಕ್ಕಿಂತ ಹೊಸ ಕಾರ್ ತೊಗೊಂಡ್ರೆ ಬೆಸ್ಟ್ ಅಲ್ವಾ ಅಂದ್ಬಿಟ್ಟು ಅದೊಂದು ರೀಸನಿಗೆ ಈ ಕಾರ್ನ ಸೇಲ್ ಮಾಡ್ತಾ ಇದ್ದೀವಿ. ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ, ಬಟ್ ನೋ ಆಪ್ಷನ್ ನಮಗೆ. ಇವಾಗ ಕಾರ್ ಹತ್ಕೊಂಡು ಮತ್ತೆ ಅಲ್ಲಿಂದ ಮತ್ತೆ ರೋಡ್ ಬರ್ತಿದ್ಯಲ್ಲ, ರೋಡ್ ಬರ್ತಿದೆ, ಅದ್ರ ಮೇಲೆ ಜಾಯಿನ್ ಮಾಡ್ತಾರೆ ಅದನ್ನ ಫೆರಿಗೆ. ಅದ್ರ ಮೇಲೆ ನಾವು ರೋಡ್ ಕನೆಕ್ಟ್ ಆಗಿ ಹೋಗ್ತೀವಿ. ಇವಾಗ ಮತ್ತೆ 3 hours ಜರ್ನಿ ಮಾಡ್ಕೊಂಡು ಸ್ವೀಡನ್ಗೆ ರೀಚ್ ಆಗೋಣ. ಸ್ವೀಡನ್ ರೀಚ್ ಆಗ್ತೀವಿ. ಅಂದ್ರೆ ಅನ್ಸ್ಲೇ ಇಲ್ಲ, ಸಕ್ಕತ್ತಾಗಿತ್ತು ಫೆರಿ ರೈಡ್. 3 hours ಎಲ್ಲ ಹೋಗಿದೀವಲ್ವಾ, 2-3 hours ಎಲ್ಲ ಫೆರಿಗೆ ಹೋಗಿದೀವಿ. ಅದು ಒಂದ್ ಸ್ವಲ್ಪ ಬೋರ್ ಆಗುತ್ತೆ, ಬಟ್ ಈ ತರ ಶಾರ್ಟ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿದಾಯ್ತು ಅಂತ ಫಲಾಫಲ್ ರೋಲ್ ತಿನ್ನೋಣ ಅಂತ ಬಂದಿದ್ವಿ. ಸೆಂಟ್ರಮ್ ಕಿಂಗ್ ಫಲಾಫಲ್ ಡೆಕೋರ್ ಮಾಡಿದ್ದಾರೆ. ಹೋಗೋಣ. ಹೋಟೆಲಿಗೆ ಬಂದು ಚೆಕ್ ಇನ್ ಆದ್ವಿ. ಫುಲ್ಲು ಸುಸ್ತಾಗಿದೆ. ಇವಾಗ ರಿಷಿತ್ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 1 hour ಇನ್ನೂ ಟ್ರಾವೆಲ್ ಮಾಡಬೇಕು. ಸಿಕ್ಕಾಪಟ್ಟೆ ನಿಮಿಷ ಅನ್ಕೊಂಡ್ವಿ, ಬಟ್ 1 hour ಇದೆ. ಮತ್ತೆ ಹೋಟೆಲಿಗೆ ಬಂದು ವಿಡಿಯೋ ಮಾಡ್ತೀವಿ. ಇವಾಗ ರಿಷಿತ್ ಫ್ರೆಂಡ್ ಮನೆಯಿಂದ ಊಟ ಮುಗಿಸ್ಕೊಂಡು ನಾವು ಹೋಟೆಲ್ ಕಡೆ ಹೋಗ್ತಾ ಇದೀವಿ. ಆಕ್ಚುಲಿ ಹೋಗುವಾಗ ಈ ತರ ಫಾಗ್ ಇತ್ತು, ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಕತ್ಲೆ ಇದೆ. ಅಟ್ಲೀಸ್ಟ್ ವಾಪಸ್ ಹೋಗುವಾಗಾದ್ರೂ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಸಿಕ್ಕಾಪಟ್ಟೆ ಕತ್ಲೆ. ಇದು ನಮ್ ಕಾರ್ ಬೆಳಕು ಅಂಡ್ ಫೋನಿಂದ ಬರ್ತಿರೋ ಬೆಳಕು ಬಿಟ್ರೆ ಬೇರೆ ಸುತ್ತಮುತ್ತ ಫುಲ್ ಕತ್ಲೆ. 10 meters ಕಾಣಿಸ್ತಾ ಇದೆ ಅಷ್ಟೇ, ಬಿಟ್ರೆ ಮುಂದೆ ಏನು ಕಾಣಿಸ್ತಿಲ್ಲ. ರೋಡ್ ಕರ್ವ್ ಇದೆಯಾ ಏನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲಿ ವೈಟ್ ಪೇಂಟ್ ನ ರೆಫರೆನ್ಸ್ ಇಟ್ಕೊಂಡು ಹೋಗ್ತಿದೀವಿ. ಮ್ಯಾಪ್ ನೋಡ್ಕೊಂಡು ಸ್ಟ್ರೈಟ್ ಹೋಗ್ತಾ ಇದೀವಿ. ಅಂದಾಜ್ ಮೇಲೆ ಬಿಟ್ರೆ ಒಂಚೂರು ಕಾಣಿಸ್ತಾ ಇಲ್ಲ. ಒಂದು 10-20 meters ಕಾರ್ ಲೈಟ್ ಬಿಟ್ರೆ. ಆಮೇಲೆ ಈ ಥರ ಯಾವುದಾದ್ರೂ ಕಾರು ಹೋದ್ರೆ ಅದ್ರ ಹಿಂದೆ ಬೆಳಕಲ್ಲಿ ಒಂಚೂರು ಹೋಗ್ಬೋದು ಅವ್ರನ್ನ ಫಾಲೋ ಮಾಡಿಕೊಂಡು. ಆದರೆ ಇಲ್ಲಿ ರೋಡು ಅಭ್ಯಾಸ ಇರೋರಿಗೆ ಏನು ಅನ್ಸಲ್ಲ ಅನ್ಸುತ್ತೆ, ಬಟ್ ನಾವು ಹೊಸ್ದಾಗಿ ಓಡಾಡೋರಿಗೆ ಯಪ್ಪ ಭಯಂಕರವಾಗಿದೆ. ಹಿಂಗೆ ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಆಮೇಲೆ ರೋಡ್ ಮೇಲೆಲ್ಲ ವಾರ್ನಿಂಗ್ ಲೈಟ್ಸ್ ಇರುತ್ತೆ. ನಾವು ಎಷ್ಟೋ ರೋಡ್ ಟ್ರಿಪ್ ಮಾಡಿದೀವಿ, ಬಟ್ ಈ ಥರ ಫಾಗಿ ವೆದರಲ್ಲಿ ಕತ್ಲೆಯಲ್ಲಿ ಹಿಂಗೆ ಯಾವತ್ತೂ ಮಾಡಿಲ್ಲ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಏನೂ ಇಲ್ಲ ಸುತ್ತಮುತ್ತ, ಆ ಕಡೆ ಈ ಕಡೆ ಏನೂ ಇಲ್ಲ. ಸಿಟಿಯಿಂದ ಸ್ವಲ್ಪ ಹೊರಗೆ ಅನ್ಸುತ್ತೆ. ಅದಕ್ಕೆ ಕಾರಲ್ಲಿ ಇವತ್ತು ಲಾಸ್ಟ್ ಎಕ್ಸ್ಪೀರಿಯನ್ಸು. ಕೊನೆಗೆ ಇವಾಗ ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇದೆ. 25 kilometers ಅಲ್ವಾ, 30 kilometers ಕತ್ಲಲ್ಲೇ ಈ ಥರ ಫಾಗಲ್ಲೇ ಬಂದಿದ್ದೀವಿ. ಈಗಲೂ ಫಾಗ್ ಇದೆ, ಬಿಕಾಸ್ ಆಫ್ ಸ್ವಲ್ಪ ಸ್ಟ್ರೀಟ್ ಲೈಟ್ಸ್ ಇರೋದ್ರಿಂದ ಒಂಚೂರು ಬೆಳಕು ಕಾಣಿಸ್ತಾ ಇದೆ. ಪುಣ್ಯಕ್ಕೆ ನಿಜ ಭಯ ಆಗೋಗಿತ್ತು ನಮಗೆ. ನಿಜ ಹೆಂಗಪ್ಪ ಓಡಿಸೋದು, ಮುಂದೆ ಏನೂ ಕಾಣಿಸ್ತಿಲ್ಲ ಅಂತ. ನಾನು ಆಂಜನೇಯ ಅಂತ ಬೇಡ್ಕೊಂಡು ಕೂತಿದ್ದೆ. ನಿಜವಾಗ್ಲೂ ಅಷ್ಟು ಭಯ ಆಗಿತ್ತು ನನಗೆ.